ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ ಪ್ರಕರಣ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ಕಾರು ಅಪಘಾತಕ್ಕೀಡಾಗಿತ್ತು. ಇದೀಗ ವಿಶ್ರಾಂತಿಯ ಬಳಿಕ ಮತ್ತೆ ಆಸ್ಪತ್ರೆಗೆ ಚನ್ನರಾಜ ಹಟ್ಟಿಹೊಳಿ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ. ವೈದ್ಯರ ಸಲಹೆಯಂತೆ ಮನೆಯಲ್ಲೇ ರೆಸ್ಟ್ ಮಾಡಿದ್ರು ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ಚನ್ನರಾಜ್ ಬಂದಿದ್ದಾರೆ. ಅಪಘಾತದ ಬಳಿಕ ಪ್ರಾಥಮಿಕ ಚಿಕಿತ್ಸೆಯನ್ನ ಪಡೆದು ಅವರು ಮನೆಗೆ ಹೋಗಿದ್ರು. ವೈದ್ಯರ ಸೂಚನೆಯ ಮೇರೆಗೆ ಅವರು ಮನೆಯಲ್ಲೇ ಇದ್ದು ವಿಶ್ರಾಂತಿಯನ್ನ ಪಡೆದಿದ್ರು. ಇದೀಗ ಮನೆಯಿಂದ ಮತ್ತೆ ಅವರು ಆಸ್ಪತ್ರೆಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವುದರಿಂದ ತಮ್ಮ ಅಕ್ಕನ ಆರೋಗ್ಯವನ್ನು ವಿಚಾರಿಸುವ ನಿಟ್ಟಿನಲ್ಲೂ ಕೂಡ ಅವರು ಬಂದಿರಬಹುದು. ಅವರ ತಲೆಗೆ ಪೆಟ್ಟಾಗಿತ್ತು. ಚನ್ನರಾಜ ಹಟ್ಟಿಹೊಳಿಯವರು ಇವತ್ತು ಬೆಳಗಿನ ಜಾವ 6 ಗಂಟೆ ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಬೆಂಗಳೂರಿನಿಂದ ರಸ್ತೆ ಮಾರ್ಗದ ಮುಖೇನವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಸಹೋದರ ಕಾರ್ನಲ್ಲಿ ತೆರಳುತ್ತಾ ಇದ್ರು. ಈ ವೇಳೆ ಆದಂತಹ ಅಪಘಾತ ಇದು. ಗಮನಿಸ್ತಾ ಇದ್ದೀರಿ, ಚನ್ನರಾಜ ಹಟ್ಟಿಹೊಳಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ತಲೆಗೆ ಮತ್ತು ಕಿವಿಗೆ ಬ್ಯಾಂಡೇಜ್ ಅನ್ನು ಹಾಕಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನು ಮತ್ತು ಮುಖಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಒಂದು ಕಡೆ ಸಿಸಿಟಿವಿ ದೃಶ್ಯಾವಳಿಯನ್ನ ನೋಡ್ತಾ ಇದ್ದೀರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಆಸ್ಪತ್ರೆಗೆ ಕರೆತಂದಂತಹ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಮನೆಯಲ್ಲಿ ದುರ್ಘಟನೆ ನಡೆಯುವ ಸಂಭವ ಇದೆ, ಹೀಗಂತ ನಮಗೆ ಬೇಕಾದವರು ಭವಿಷ್ಯವನ್ನ ಹೇಳಿದ್ರು. ಬೆಳಗಾವಿಯಲ್ಲಿ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಅವರ ಹೇಳಿಕೆ ಇದು. ಮನೆಯಲ್ಲಿ ಏನಾದರೂ ಆಗಬಹುದು ಅನ್ನೋದ್ರ ಬಗ್ಗೆ ಭವಿಷ್ಯವನ್ನ ನನಗೆ ಬೇಕಾದವರು ನುಡಿದಿದ್ರು. ಸಂಕ್ರಾಂತಿ ಮುಗಿಯೋವರೆಗೂ ಕೂಡ ಕಾಳಜಿಯನ್ನು ವಹಿಸಿ ಅಂತ ಹೇಳಿದ್ರು. ನಮ್ಮ ಬೆಳಗಾವಿ ಡ್ರೈವರ್ನನ್ನ ದಾವಣಗೆರೆ ತನಕ ಕರೆಸಿದ್ರಿ. ಈ ದುರ್ಘಟನೆ ನಡೀತಾ ಇರಲಿಲ್ಲ ಅಂತ ಚನ್ನರಾಜ ಹಟ್ಟಿಹೊಳಿ ಅವರು ಹೇಳಿದ್ದಾರೆ. ಡ್ರೈವರ್ ಪಕ್ಕ ಗನ್ಮ್ಯಾನ್ ಇದ್ರು, ಸಚಿವೆ ಹಿಂದೆ ಇದ್ರು, ನಾನು ಕೂಡ ಹಿಂದೆ ಕೂತಿದ್ದೆ ಅಂತ ಹೇಳಿ ಘಟನೆಯ ಬಗ್ಗೆ ಒಂದಷ್ಟು ವಿವರಣೆಯನ್ನ ಕೊಟ್ಟಿದ್ದಾರೆ ಚನ್ನರಾಜ್. ನಮ್ಮ ಪಕ್ಷದ CLP ಮೀಟಿಂಗನ್ನು ಮುಗಿಸ್ಕೊಂಡು ಸುಮಾರು 11 ಗಂಟೆಗೆ ನಾವು ನಮ್ಮ ಬೆಂಗಳೂರು ನಿವಾಸದಿಂದ ಬೆಳಗಾವಿಗೆ ಹೊರಟ್ವಿ. ಇವತ್ತು ಸಂಕ್ರಮಣದ ಹಬ್ಬದ ನಿಮಿತ್ತ ಎಲ್ಲ ಮನೆಯವರು ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು, ನಮ್ಮ ಮನೆ ದೇವರಾದಂಥ ವೀರಭದ್ರೇಶ್ವರಿಗೆ ಹೋಗ್ಬೇಕಂತ ಒಂದು ಮಾತುಕತೆ ಆಗಿದ್ದರಿಂದ ರಾತ್ರಿ ನಾವು ತರಾತುರಿಯಲ್ಲಿ ನಾವು ಮತ್ತು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 11 ಗಂಟೆಗೆ ನಾವು ಬೆಂಗಳೂರು ನಿವಾಸವನ್ನು ಬಿಟ್ವಿ. ದುರದೃಷ್ಟವಶಾತ್ ಬೆಳಗ್ಗೆ 5 ಗಂಟೆಗೆ ಇನ್ನೇನು ಒಂದು 15 ನಿಮಿಷ ನಾವು ಬೆಳಗಾವಿ ಸೇರ್ತೇವೆ ಅಂತ ಒಂದು 15 ನಿಮಿಷ ಸಮಯ ಇತ್ತು. ಅಷ್ಟರೊಳಗೆ ಎರಡು ನಾಯಿ ಅಡ್ಡ ಬಂತು. 2 ನಾಯಿಗಳು ಒಂದರಿಂದ ಒಂದು ಬಂದಿದ್ದರಿಂದ ಡ್ರೈವರ್ಗೆ ಪಾಪ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಪ್ರಾಣಿಗಳ ಒಂದು ಜೀವ ರಕ್ಷಣೆ ಮಾಡಲಿಕ್ಕೆ ಅವನು ತರಾತುರಿಯಲ್ಲಿ ಲೆಫ್ಟ್ ಟರ್ನ್ ತೊಗೊಂಡಾಗ ಗಾಡಿ ಇದ್ದದ್ದು ರಸ್ತೆ ಕೆಳಗಡೆ ಇದ್ದು ಪಕ್ಕದ ಮರಕ್ಕೆ ಡಿಕ್ಕಿ ಹೊಡಿತು. ಆ ಸಂದರ್ಭದಲ್ಲಿ ನಮಗೆ ಒಂಚೂರು ತಲೆ ಇರ್ಬೋದು ಅಥವಾ ಮುಖದ ಬಲಭಾಗದಲ್ಲಿ ಮತ್ತು ಇಲ್ಲಿ ನನ್ನ ರೈಟ್ ಶೋಲ್ಡರ್ ಈ ಭಾಗಗಳಿಗೆ ನಮಗೆ ಪೆಟ್ಟಾಯಿತು. ಮಾನ್ಯ ಮಂತ್ರಿಗಳಿಗೆ ಕೆಲವೊಂದು ಮೈನರ್ ಇಂಜುರೀಸ್ ಜೊತೆಗೆ ಅವರ L1 ಮತ್ತು L4 ಬೆನ್ನು ಮೂಳೆಗೆ ಹೇರ್ ಲೈನ್ ಫ್ರ್ಯಾಕ್ಚರ್ ಆಗಿದೆ ಅಂತ ಈಗಾಗಲೇ ವೈದ್ಯರು ಹೇಳಿದ್ದಾರೆ. 1 ತಿಂಗಳ ಬೆಡ್ ರೆಸ್ಟ್ ಅವ್ರಿಗೆ ಹೇಳಿದ್ದಾರೆ. ಬಟ್ ಇವಾಗ ನಾನು ಮಾತಾಡ್ಸ್ಕೊಂಡು ಬಂದೆ, ಬಿಕಾಸ್ ಬೆಳಗ್ಗೆ ನಾನು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಯಲ್ಲೆಲ್ಲರೂ ಗಾಬರಿ ಇದ್ದರು ಅಂತ ಮನೆಗೆ ಹೋಗ್ಬಿಟ್ಟು ಮನೆಯವ್ರಿಗೆಲ್ಲ ಸಾಂತ್ವನ ಹೇಳಿಬಿಟ್ಟು ಇವಾಗ ಮತ್ತೆ ಬಂದು ಅಕ್ಕ ಅವ್ರಿಗೆ ಭೇಟಿಯಾದೆ. ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಒಂಚೂರು ನೋವಿದೆ ಅವ್ರಿಗೆ, ಆ ನೋವು ಸಾಕಷ್ಟು ನೋವಿದೆ, ಮಾತಾಡಲಿಕ್ಕೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರ್ತಾಯಿಲ್ಲ ಅವ್ರಿಗೆ. ಆದರೂ ಕೂಡ ಅವ್ರು ಧೈರ್ಯವಾಗಿದ್ದಾರೆ. ಮಾಧ್ಯಮದ ಮೂಲಕ ಎಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವರು ಅಪಾಯದಿಂದ ಇವಾಗ ಹೊರಗಿದ್ದಾರೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸಚಿವರು ಆರಾಮಾಗಿದ್ದಾರೆ. ಆದಷ್ಟು ಬೇಗ ಗುಣಮುಖರಾಗಿ ನಿಮ್ಮ ಸೇವೆಯನ್ನು ಮತ್ತೆ ಪುನರಾರಂಭಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಈಗ ಡ್ರೈವರ್ ಇಲ್ಲ ಪಾಪ ಶಿವು ಅಂತ ತುಂಬ ಒಳ್ಳೆ ಡ್ರೈವರು.
ಒಂದು 10-15 ನಿಮಿಷದ ಹಿಂದ್ಗಡೆ ನಾನು ಅವನು ಮಾತಾಡಿದ್ವಿ. ಪೆಟ್ರೋಲ್ ಹಾಕ್ಸ್ಕೊಳ್ಬೇಕಪ್ಪ ನೋಡು, ಕಾಟ ಕಡಿಮೆ ಐತೆ ಅಂತ ನಾನೇ ಹೇಳಿದೆ ಅವಂಗೆ. ಇಲ್ಲಣ್ಣ ಇನ್ನೊಂದು 15 ನಿಮಿಷನಾಗ ಬೆಳಗಾವಿ ಮುಟ್ಬಿಡ್ತೀವಿ, ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಬೇಡ ಅಂತ 10 ನಿಮಿಷದಿಂದ ಮಾತಾಡಿದ್ವಿ ಇಬ್ಬರು, ನಾನು ಅವನು. ಚೆನ್ನಾಗೇ ಸ್ಪಂದನೆ ಮಾಡಿದ. ನಾನು ನನ್ನ ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡೇ ಬಂದೆ. ನಾನು ಗನ್ಮ್ಯಾನನ್ನು ವಿಚಾರಿಸಿದೆ, ಏನಾಯ್ತಪ್ಪ, ನಮ್ಮ ಗನ್ಮ್ಯಾನ್ ಹೆಸರು ಈರಣ್ಣ ಏನಾಯ್ತಪ್ಪ ಅಂತ ವಿಚಾರಿಸಿದಾಗ, ಅಣ್ಣ ನಾಯಿಗಳು ಬಂತು, ಆ ನಾಯಿಗಳನ್ನ ತಪ್ಪಿಸ್ಲಿಕ್ಕೆ ಹೋದಾಗ ಈ ಒಂದು ದುರ್ಘಟನೆ ಆಯ್ತು ಅಂತ ಅವನು ಹೇಳಿದ್ದಾನೆ. ಡ್ರೈವರ್ ತುಂಬ ಒಳ್ಳೆ ಡ್ರೈವರು, ಚೆನ್ನಾಗಿ ಡ್ರೈವಿಂಗ್ ಮಾಡಿದ್ದಾನೆ, ಅವನದೇನು ಇತ್ತು ತಪ್ಪಿಲ್ಲ. ಮುಂದೆ ರೈಟ್ ಸೈಡ್ ಕ್ಯಾಂಟರ್ ಇತ್ತು, ಅದಕ್ಕೋಸ್ಕರ ಸರ್ವಿಸ್ ರಸ್ತೆಗೆ ಹೋಗ್ಬೇಕಾಯ್ತು ಅಂತ. ಹೌದು. ಅದು ಏನಾಯಿತು, ನಾಯಿಗಳು ಬರೋದಕ್ಕೆ ಮತ್ತು ಅದರ ಮುಂದ್ಗಡೆ ಒಂದು ಸ್ಲೋ ಮೂವಿಂಗ್ ಕಂಟೈನರ್ ಎರಡೂ ಇರೋದ್ರಿಂದ ಈ ಒಂದು ದುರ್ಘಟನೆ ಸಂಭವಿಸಿತು. ಇಲ್ಲ, ಬೆಂಗಾವಲ್ ವಾಹನ ಇರಲಿಲ್ಲ. ಅದು ರಾತ್ರಿ CLP ಮುಗಿದ ಮೇಲೆ ನಾವು ಲೇಟಾಗಿ ಅಲ್ಲಿಂದ ಬಿಟ್ಟೋದ್ರಿಂದ ಯಾರಿಗೂ ಇನ್ಫಾರ್ಮ್ ಮಾಡಿರಲಿಲ್ಲ. ಅದು ಬೆಂಗಾವಲ್ ವಾಹನದು ಯಾವುದೂ ಇರಲಿಲ್ಲ. ಇನ್ನೇನು ಒಂದು 15 ನಿಮಿಷದಲ್ಲಿ ಬೆಳಗಾವಿ ಮುಟ್ತಿದ್ವಿ, ಅಷ್ಟರೊಳಗೆ ಇದೊಂದು ಘಟನೆ ನಡೆದೋಯ್ತು. ಹೆಬ್ಬಾಳ್ಕರ್ಗೆ ಮೊದಲೇ ಭವಿಷ್ಯವನ್ನ ನುಡಿದಿದ್ದ ಜ್ಯೋತಿಷಿ, ಸಂಕ್ರಾಂತಿಯವರೆಗೆ ತೊಂದರೆ ಇದೆ, ಹುಷಾರಾಗಿರಿ ಅಂತ ಜ್ಯೋತಿಷಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮುಂಚೆನೆ ಭವಿಷ್ಯವನ್ನ ಹೇಳಿದ್ರು. ಹೆಬ್ಬಾಳ್ಕರ್ ಅವರಿಗೆ ಭವಿಷ್ಯವನ್ನ ಹೇಳಿದ್ರು ಜ್ಯೋತಿಷಿ ಪುಂಡಲಿಕ ಶಾಸ್ತ್ರಿಯವರು. ಅವರು ಹೇಳಿದಂತೆ ಸಂಕ್ರಾಂತಿ ಹಬ್ಬದಂದೇ ಒಂದು ಅಪಘಾತ ನಡೆದು ಹೋಗಿದೆ. ಇನ್ನು ಶಾಸಕಿ ಆಗ್ತಾರೆ, ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಭವಿಷ್ಯವನ್ನ ಇವರು ಹೇಳಿದ್ರು. ದೇವರು ಒಳ್ಳೇದು ಮಾಡಲಿ, ಬದುಕಿದ್ದಾರೆ, ಜೀವಂತವಾಗಿದ್ದಾರೆ, ಅವರ ಜೀವದ ಕಂಟಕ ಹೋಯಿತು, ದೇವರು ಒಳ್ಳೇದು ಮಾಡಲಿ ಅವರಿಗೆ ಅಷ್ಟೇ. ಸಂಕ್ರಾಂತಿ ಒಳ್ಳೆ ದೋಷ ಇತ್ತು, ಸಂಕ್ರಾಂತಿಗೆ ದೋಷ ಹೋಯಿತು, ಒಳ್ಳೇದಾಗಲಿ, ತೊಂದರೆ ಇಲ್ಲ. ಅಲ್ಲ, ದೇವರು ಒಳ್ಳೇದು ಮಾಡಲಿ, ಬದುಕಿದ್ದಾರೆ, ಜೀವಂತವಾಗಿದ್ದಾರೆ, ಅವರ ಜೀವದ ಕಂಟಕ ಹೋಯಿತು, ದೇವರು ಒಳ್ಳೇದು ಮಾಡಲಿ ಅವರಿಗೆ ಅಷ್ಟೇ. ಸಂಕ್ರಾಂತಿ ಒಳ್ಳೆ ದೋಷ ಇತ್ತು, ಸಂಕ್ರಾಂತಿಗೆ ದೋಷ ಹೋಯಿತು, ಒಳ್ಳೇದಾಗಲಿ, ತೊಂದರೆ ಇಲ್ಲ. ಅಲ್ಲ, ದೇವರು ಒಳ್ಳೇದು ಮಾಡಲಿ, ಬದುಕಿದ್ದಾರೆ, ಜೀವಂತವಾಗಿದ್ದಾರೆ, ಅವರ ಜೀವದ ಕಂಟಕ ಹೋಯಿತು. ಪೊಲೀಸರಿಂದ ಸ್ಥಳ ಮಹಜರಿಗೂ ಮುನ್ನವೇ ಕಾರನ್ನ ಶಿಫ್ಟ್ ಮಾಡಲಾಗಿದೆ. ಅಪಘಾತದ ಸ್ಥಳದ ಮಹಜರನ್ನ ಮಾಡಬೇಕು ಪ್ರಕ್ರಿಯೆ ಪ್ರಕಾರ. ಆದರೆ ಪೊಲೀಸರು ಸ್ಥಳಕ್ಕೆ ಹೋಗಿ ಅಲ್ಲಿ ಮಹಜರು ಮಾಡೋಕ್ಕೂ ಮುನ್ನವೇ ಅಪಘಾತಕ್ಕೀಡಾದಂಥ ಕಾರನ್ನ ಶಿಫ್ಟ್ ಮಾಡಲಾಗಿದೆ. ಇನೋವಾ ಕಾರ್ ಶೋರೂಮ್ಗೆ ಹೆಬ್ಬಾಳ್ಕರ್ ಅವರ ಕಾರನ್ನ ಸ್ಥಳಾಂತರ ಮಾಡಲಾಗಿತ್ತು. ಅಪಘಾತ ನಡೆದ ಸ್ಥಳದಿಂದ ಕಾರನ್ನ ಶೋರೂಮ್ಗೆ ಶಿಫ್ಟ್ ಮಾಡಿದ್ದಾರೆ. ಇದು CCTVಯಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು CLP ಸಭೆಯನ್ನ ಮುಗಿಸಿ ಬೆಂಗಳೂರಿನಿಂದ ಬೆಳಗಾವಿಗೆ ರಸ್ತೆ ಮಾರ್ಗದ ಮುಖೇನವಾಗಿ ತೆರಳಿದ್ರು. ಆದರೆ ಅವರ ಕಾರು ಅಪಘಾತಕ್ಕೀಡಾಗುತ್ತೆ ಬೆಳಗಿನ ಜಾವ 6 ಗಂಟೆ ಸುಮಾರಿಗೆ. ಈಗಾಗಲೇ ಅಪಘಾತದ ವಿವರಣೆಯನ್ನ ಕೂಡ ಚನ್ನರಾಜ ಹಟ್ಟಿಹೊಳಿ ಅವರು ಕೊಟ್ಟಿದ್ದಾರೆ. ಆ ಕಾರ್ನ ಕಂಡೀಷನ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಇನ್ನು ಮಹಜರಿಗೂ ಮುನ್ನವೇ ಕಾರನ್ನ ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ಮತ್ತೊಂದು ಕಡೆ ನೋಡ್ತಿದ್ದೀರಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ಪೊಲೀಸರು ಸ್ಥಳ ಮಹಜರು ಮಾಡೋಕ್ಕೂ ಮುನ್ನವೇ ಕಾರನ್ನ ಶಿಫ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ. ಇದರಿಂದ ಏನಾದರೂ ತನಿಖೆಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಅನುಮಾನಗಳು ಶುರುವಾಗೋ ಸಾಧ್ಯತೆ ಇದೆಯಾ? ಯಾಕೆ ಮುಂಚಿತವಾಗಿಯೇ ಈ ಕಾರನ್ನ ಶೋರೂಮ್ಗೆ ತೆಗೆದುಕೊಂಡು ಹೋಗಲಾಯಿತು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಹೌದು ಮಧುಶ್ರೀ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಸ್ಥಳ ಮಹಜರು ಮಾಡದೇನೆ ಪೊಲೀಸರಿಗೂ ಕೂಡ ವಿಷಯವನ್ನ ತಿಳಿಸದೆ ಶೋರೂಮ್ಗೆ ಕಾರನ್ನ ತೆಗೆದುಕೊಂಡು ಹೋಗಿರುವಂತ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಪೊಲೀಸರು ಅಪಘಾತವಾದ ಬಳಿಕ ಸ್ಥಳವನ್ನ ಪರಿಶೀಲನೆ ಮಾಡ್ತಾರೆ. ಅದಾದ ಬಳಿಕ FIR ಆಗುತ್ತೆ. ಅದಾದ ಬಳಿಕ ಕಾರನ್ನ ಶೋರೂಮ್ಗೆ ತೆಗೆದುಕೊಂಡು ಹೋಗುವಂತದ್ದು ಎಲ್ಲಾ ಅಪಘಾತ ಪ್ರಕ್ರಿಯೆಗಳಲ್ಲಿ ನಡೆಯುವಂತದ್ದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಯಾಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನು ಸಿಬ್ಬಂದಿಗಳಾಗ್ಲಿ ಅಥವಾ PAಗಳಾಗ್ಲಿ ತರಾತುರಿಯಲ್ಲಿ ಕಾರನ್ನ ಶಿಫ್ಟ್ ಮಾಡಿಸಿದ್ರು ಅನ್ನುವಂತ ಅನುಮಾನ ಕೂಡ ಈಗ ಮೂಡ್ತಾ ಇರುವಂತದ್ದು. ಇನ್ನೊಂದು ಕಡೆ ಪೊಲೀಸರ ತನಿಖೆಗೂ ಕೂಡ ಇದು ಎಲ್ಲೋ ಒಂದ್ ಕಡೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಸದ್ಯ ಈಗ ಕಾರನ್ನ ಯಾರು ತೆಗೆದುಕೊಂಡು ಹೋದ್ರು ಅನ್ನುವಂತ ನಿಟ್ಟಿನಲ್ಲಿ CCTVಯನ್ನ ಪರಿಶೀಲನೆ ಮಾಡಿರುವಂತದ್ದು. ಈಗ ಸದ್ಯ ಇನೋವಾ ಶೋರೂಮ್ ನವರದೇ ಬಂದು ಕಾರನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಯಾರ ಸೂಚನೆ ಮೇರೆಗೆ ತೆಗೆದುಕೊಂಡು ಹೋದ್ರು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಪೊಲೀಸರು ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತದ್ದು. ಮಧುಶ್, ಧನ್ಯವಾದ ಸಹದೇವ್.